ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ವಿಶ್ವದ 6ನೇ ಅತಿ ದೊಡ್ಡ ದೇಶ ಆಸ್ಟ್ರೇಲಿಯಾದ 90% ಭಾಗ ಖಾಲಿ ಯಾಕೆ ಇದೆ? ಆಸ್ಟ್ರೇಲಿಯಾ ಚಿಕ್ಕದಾದ ಖಂಡ, ಆದರೆ ಒಂದೇ ದೇಶದ ಅಧೀನದಲ್ಲಿರೋ ಒಂದೇ ಕಾಂಟಿನೆಂಟ್ ಕೂಡ. ಜನಸಂಖ್ಯೆ ಕಡಿಮೆ ಇರೋ ದೇಶಗಳಲ್ಲಿ ಇದು ಸಹ ಒಂದಾಗಿದೆ. ವಿಶ್ವದ 6ನೇ ಅತಿ ದೊಡ್ಡ ದೇಶ ಆಸ್ಟ್ರೇಲಿಯಾದ 90% ಖಾಲಿ ಇದೆ ಯಾಕೆ ಗೊತ್ತಾ? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಪ್ರೀತಿಯ ಸ್ನೇಹಿತರೆ. ಆಸ್ಟ್ರೇಲಿಯಾ 90% ಖಾಲಿ ಯಾಕೆ? ವಿಶ್ವದ 7 ಕಾಂಟಿನೆಂಟ್ಗಳಲ್ಲಿ ಚಿಕ್ಕದು ಆಸ್ಟ್ರೇಲಿಯಾ. ಒಂದೇ ದೇಶದ ಕಂಟ್ರೋಲ್ನಲ್ಲಿರೋ ಒಂದೇ ಕಾಂಟಿನೆಂಟ್ ಕೂಡ. ಅಮೆಜಾನ್ ಕಾಡು, ಅಂಟಾರ್ಟಿಕಾ, ಕೆನಡಾದ ಕಾಡು, ಸಹಾರಾ ಮರುಭೂಮಿಗಳಿಗಿಂತ ಆಸ್ಟ್ರೇಲಿಯಾದ ಕಾಡುಗಳು ದೊಡ್ಡದಾಗಿವೆ. ಆಸ್ಟ್ರೇಲಿಯಾ ದೊಡ್ಡದಾದರೂ ಜನಸಂಖ್ಯೆ ಬಹಳ ಕಡಿಮೆ. ವಿಶ್ವದ 6ನೇ ಅತಿ ದೊಡ್ಡ ದೇಶ ಆಸ್ಟ್ರೇಲಿಯಾದ 90% ಭೂಭಾಗ ಖಾಲಿನೇ ಇದೆ. ಅಮೆರಿಕದ 48 ರಾಜ್ಯಗಳಲ್ಲಿ 300 ಮಿಲಿಯನ್ ಜನ ಇದ್ದಾರೆ. ಆಸ್ಟ್ರೇಲಿಯಾದ 26 ಮಿಲಿಯನ್ ಮಾತ್ರ. ಆಸ್ಟ್ರೇಲಿಯಾಕ್ಕಿಂತ ಹೆಚ್ಚು ಜನಸಂಖ್ಯೆ ಇರೋ 2ನೇ ಅಮೆರಿಕದ ರಾಜ್ಯಗಳಿವೆ. ಕ್ಯಾಲಿಫೋರ್ನಿಯಾದಲ್ಲಿ 39 ಮಿಲಿಯನ್, ಟೆಕ್ಸಾಸ್ನಲ್ಲಿ 28 ಜನರಿದ್ದಾರೆ. ಆಸ್ಟ್ರೇಲಿಯಾಕ್ಕಿಂತ ಇಂಗ್ಲೆಂಡ್ನ ಜನಸಂಖ್ಯೆ ಡಬಲ್. ಆಸ್ಟ್ರೇಲಿಯಾಕ್ಕಿಂತ ಹೆಚ್ಚು ಜನಸಂಖ್ಯೆ ಇರೋ 7 ದ್ವೀಪಗಳಿವೆ. ಗ್ರೇಟ್ ಬ್ರಿಟನ್, ಹೊನ್ಶು, ಲೂಯಿಸ್ ಮತ್ತು ಮಿಂಡನಾವೊ, ಜಾವಾ, ಸುಮಾತ್ರಾ ಮತ್ತು ಮಡಗಾಸ್ಕರ್ ದ್ವೀಪಗಳ ಜನಸಂಖ್ಯೆ ಆಸ್ಟ್ರೇಲಿಯಾಕ್ಕಿಂತ ಹೆಚ್ಚು. ಆಸ್ಟ್ರೇಲಿಯಾಕ್ಕಿಂತ 60 ಪಟ್ಟು ಚಿಕ್ಕದಾದ ಜಾವಾದಲ್ಲಿ ಆಸ್ಟ್ರೇಲಿಯಾಕ್ಕಿಂತ 6 ಪಟ್ಟು ಹೆಚ್ಚು ಜನರಿದ್ದಾರೆ. ಟೋಕಿಯೋ, ಜಕಾರ್ತಾ, ಡೆಲ್ಲಿ ಮಹಾನಗರಗಳ ಜನಸಂಖ್ಯೆ ಆಸ್ಟ್ರೇಲಿಯಾಕ್ಕಿಂತ ಹೆಚ್ಚು. ಆಸ್ಟ್ರೇಲಿಯಾದಲ್ಲಿ ಸಿಡ್ನಿ, ಮೆಲ್ಬರ್ನ್, ಬ್ರಿಸ್ಬೇನ್ ಮತ್ತು ಪರ್ತ್, ಅಡ್ಲೇಡ್ 5 ಪ್ರಮುಖ ನಗರಗಳಿವೆ. ಪ್ರತಿ 3 ಆಸ್ಟ್ರೇಲಿಯನ್ನರಲ್ಲಿ 2 ಈ ನಗರಗಳಲ್ಲಿ ವಾಸಿಸುತ್ತಾರೆ. ಆಸ್ಟ್ರೇಲಿಯಾ ಹೆಚ್ಚು ನಾಗರೀಕರಣಗೊಂಡ ದೇಶ. 90% ಜನರು ನಗರಗಳಲ್ಲಿ ವಾಸಿಸುತ್ತಾರೆ. ಇದು ಆಸ್ಟ್ರೇಲಿಯಾದ ಒಟ್ಟು ಭೂಪ್ರದೇಶದ 1-5% ಮಾತ್ರ. 85% ಆಸ್ಟ್ರೇಲಿಯನ್ನರು ಕರಾವಳಿ ಪ್ರದೇಶದ 50 ಕಿಲೋಮೀಟರ್ ಒಳಗೆ ವಾಸಿಸುತ್ತಾರೆ. 1.3 ಮಿಲಿಯನ್ ಜನಸಂಖ್ಯೆ ಇರೋ ಅಡಿಲೇಡ್ ಆಸ್ಟ್ರೇಲಿಯಾದ 5ನೇ ದೊಡ್ಡ ನಗರವಾಗಿದೆ. ಇದರ ಹತ್ತಿರ 3750 ಜನಸಂಖ್ಯೆ ಇರೋ ಪ್ರದೇಶವಿದೆ. ಪ್ರತಿ ವ್ಯಕ್ತಿಗೆ 178 ಚದರ ಕಿಲೋಮೀಟರ್ ಜಾಗ. ಆಸ್ಟ್ರೇಲಿಯಾದ ಒಳನಾಡು ಮರುಭೂಮಿ. ದೇಶದ 2/3 ಭಾಗಕ್ಕೆ ವರ್ಷಕ್ಕೆ 500 ಮಿಲಿಮೀಟರ್ಗಿಂತ ಕಡಿಮೆ ಮಳೆ. ಕರಾವಳಿ ಪ್ರದೇಶದ ಹವಾಮಾನ ಚೆನ್ನಾಗಿರುವುದರಿಂದ ಅಲ್ಲಿ ಜನಸಂಖ್ಯೆ ಹೆಚ್ಚು. ಅಂಟಾರ್ಟಿಕಾ ನಂತರ ಆಸ್ಟ್ರೇಲಿಯಾ 2ನೇ ಅತಿ ಶುಷ್ಕ ಖಂಡ. ಸಿಡ್ನಿ, ಬಂದರು, ಮೆಲ್ಬೋರ್ನ್ ನಗರಗಳು ಆಸ್ಟ್ರೇಲಿಯಾದ 40% ಭೂಮಿ ವಾಸಯೋಗ್ಯವಲ್ಲ ಎಂದು ತೋರಿಸುತ್ತವೆ. ಮಳೆ ಕೊರತೆ ಇದಕ್ಕೆ ಮೂಲ ಕಾರಣ. ಆಸ್ಟ್ರೇಲಿಯಾದ ಈ ಶುಷ್ಕ ವಾಸಯೋಗ್ಯವಲ್ಲದ ಪ್ರದೇಶ ಕರಾವಳಿಯಿಂದ ದೂರದಲ್ಲಿದೆ. 80% ಜನರು ಕರಾವಳಿಯಿಂದ 50 ಕಿಲೋಮೀಟರ್ ಒಳಗೆ ವಾಸಿಸುತ್ತಾರೆ. ಆಸ್ಟ್ರೇಲಿಯಾದಲ್ಲಿ ಜನನ ಪ್ರಮಾಣ ಕಡಿಮೆ, ಮರಣ ಪ್ರಮಾಣ ಹೆಚ್ಚು. ಆಸ್ಟ್ರೇಲಿಯಾದ ಭೌಗೋಳಿಕತೆ ಕಡಿಮೆ ಜನಸಂಖ್ಯೆಗೆ ಕಾರಣವಾಗಿದೆ. ಆಸ್ಟ್ರೇಲಿಯಾದ ಒಟ್ಟು ಭೂಪ್ರದೇಶದ 90-95% ಭಾಗವು ನಿರ್ಜನವಾಗಿರಲು ಕಾರಣ ಅಲ್ಲಿನ ವಿಪರೀತ ಹವಾಮಾನ, ಮಳೆಯ ಕೊರತೆ ಮತ್ತು ಭಾರೀ ಮರುಭೂಮಿಗಳು ಮುಖ್ಯ ಕಾರಣಗಳಾಗಿವೆ. ಈ ದೇಶದ ಹೆಚ್ಚಿನ ಜನಸಂಖ್ಯೆಯು ಕರಾವಳಿ ಪ್ರದೇಶಗಳಲ್ಲಿಯೇ ನೆಲೆಸಿದೆ. ಮರುಭೂಮಿಗಳು ಮತ್ತು ಒಣಹವೆ. ಆಸ್ಟ್ರೇಲಿಯಾದ ಒಳನಾಡಿನ ಹೆಚ್ಚಿನ ಭಾಗವು ಮರುಭೂಮಿಗಳಿಂದ ಕೂಡಿದೆ. ಇಲ್ಲಿ ಉಷ್ಣತೆಯು 50 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಲುಪುತ್ತದೆ ಮತ್ತು ನೀರಿನ ತೀವ್ರ ಕೊರತೆಯೂ ಕೂಡ ಇಲ್ಲಿದೆ ಸ್ನೇಹಿತರೆ. ಮಳೆಯ ಕೊರತೆ. ಭೂಮಿಯ ಮೇಲಿನ ಅತಿ ಹೆಚ್ಚು ಒಣ ಪ್ರದೇಶಗಳಲ್ಲಿ ಆಸ್ಟ್ರೇಲಿಯಾ ಒಂದಾಗಿದೆ. ಇಲ್ಲಿನ ನದಿಗಳು ವರ್ಷವಿಡೀ ಹರಿಯುವುದಿಲ್ಲ ಮತ್ತು ಕೆಲವೇ ದಿನಗಳಲ್ಲಿ ಬತ್ತಿ ಹೋಗುತ್ತವೆ. ಕರಾವಳಿಗೆ ಸೀಮಿತವಾದ ಜನಸಂಖ್ಯೆ. ದೇಶದ ಜನಸಂಖ್ಯೆಯ ಸುಮಾರು 85% ಜನರು ಕರಾವಳಿಯಿಂದ 50 ಕಿಲೋಮೀಟರ್ ಒಳಗೆ ಮಾತ್ರ ವಾಸಿಸುತ್ತಿದ್ದಾರೆ. ಸಿಡ್ನಿ, ಮೆಲ್ಬೋರ್ನ್ನಂತಹ ದೊಡ್ಡ ನಗರಗಳು ಕರಾವಳಿಯಲ್ಲಿಯೇ ಇವೆ. ಕಡಿಮೆ ಜನಸಂಖ್ಯೆ. ಇಡೀ ದೇಶದ ಗಾತ್ರವು ಅಮೆರಿಕದಷ್ಟು ದೊಡ್ಡದಾಗಿದ್ದರೂ ಅಲ್ಲಿನ ಒಟ್ಟು ಜನಸಂಖ್ಯೆ ಕೇವಲ 2.6 ಕೋಟಿಯಷ್ಟೇ ಇದೆ.